ಜೀವನದಲ್ಲಿ ನೀವು ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿದ್ದೀರಾ? ನಿಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು, ನಿಮ್ಮ ನೋವು, ನಿಮ್ಮ ಸಂತೋಷ ಎಲ್ಲವನ್ನ ಒಬ್ಬ ವ್ಯಕ್ತಿಯ ಬಳಿ ಹಂಚಿಕೊಂಡಿದ್ದೀರಾ? ಆದರೆ ಒಂದು ದಿನ ಅದೇ ವ್ಯಕ್ತಿ ನಿಮ್ಮನ್ನ ಮೋಸ ಮಾಡಿದರೆ? ನಂಬಿಕೆ ದ್ರೋಹ, ಈ ಒಂದು ಪದವೇ ಮನಸ್ಸನ್ನು ಸಂಪೂರ್ಣವಾಗಿ ಒಡೆದು ಹಾಕುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ನಾವು ತಪ್ಪು ಮಾಡಿದ್ದೇವಾ ಅಥವಾ ಅವರ ಸ್ವಭಾವವೇ ಅಂಥದ್ದಾ? ಇದಕ್ಕೆ ಉತ್ತರವನ್ನ ಜೀವನದ ಮಹಾಗ್ರಂಥವಾದ ಭಗವದ್ಗೀತೆ ನಮಗೆ ತುಂಬ ಸ್ಪಷ್ಟವಾಗಿ ಹೇಳುತ್ತದೆ. ಇಂದು ನಾವು ತಿಳಿದುಕೊಳ್ಳೋಣ, ಮೋಸ ಯಾಕೆ ಆಗುತ್ತದೆ? ನಂಬಿಕೆ ದ್ರೋಹ ಯಾಕೆ ನೋವು ಕೊಡುತ್ತದೆ? ಅದರಿಂದ ಹೊರಬರಲು ಶ್ರೀಕೃಷ್ಣನ ಉಪದೇಶ ಏನು? ನಂಬಿಕೆ ಏಕೆ ಹುಟ್ಟುತ್ತದೆ? ಮನುಷ್ಯನಿಗೆ ಒಂದು ಆಳವಾದ ಸ್ವಭಾವವಿದೆ. ಅವನು ಒಬ್ಬನನ್ನು ನಂಬಲು ಬಯಸುತ್ತಾನೆ. ಇದು ಅವನ ದುರ್ಬಲತೆಯಲ್ಲ, ಇದು ಅವನ ಮಾನವೀಯತೆ. ಪ್ರತಿ ಹೃದಯದೊಳಗೂ ಒಂದು ನಿಶ್ಶಬ್ದ ಆಶೆ ಇರುತ್ತದೆ, ಯಾರಾದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆಂದು. ನಮ್ಮ ಮಾತುಗಳನ್ನು ಮಾತ್ರವಲ್ಲ, ನಮ್ಮ ಮೌನವನ್ನು ಕೂಡ ಕೇಳಬೇಕು. ನಾವು ಜೀವನದಲ್ಲಿ ಮುಂದೆ ಸಾಗುತ್ತಿದ್ದಂತೆ ನಾವು ಹಲವಾರು ಜನರನ್ನ ಭೇಟಿಯಾಗುತ್ತೇವೆ. ಕೆಲವರು ಕೇವಲ ಪರಿಚಯವಾಗುತ್ತಾರೆ, ಕೆಲವರು ಸ್ನೇಹಿತರಾಗುತ್ತಾರೆ. ಆದರೆ ಕೆಲವರು ಮಾತ್ರ ನಮ್ಮ ಹೃದಯದೊಳಗೆ ಸ್ಥಳವನ್ನ ಪಡೆಯುತ್ತಾರೆ. ಅವರು ನಮಗೆ ವಿಶೇಷವಾಗುತ್ತಾರೆ. ಅವರ ಜೊತೆ ನಾವು ನಮ್ಮ ನಿಜವಾದ ಮುಖವನ್ನ ತೋರಿಸುತ್ತೇವೆ. ಯಾವುದೇ ಮುಖವಾಡವಿಲ್ಲದೆ ಅದೇ ಕ್ಷಣದಲ್ಲಿ ನಂಬಿಕೆ ಹುಟ್ಟುತ್ತದೆ. ಏಕೆಂದರೆ ನಂಬಿಕೆ ಎಂದರೆ ಕೇವಲ ನೀನು ಒಳ್ಳೆಯವನು ಎನ್ನುವುದಲ್ಲ. ನಂಬಿಕೆ ಎಂದರೆ ನೀನು ನನ್ನನ್ನು ನೋಯಿಸುವುದಿಲ್ಲ ಎಂಬ ನಿರೀಕ್ಷೆ. ಇಲ್ಲಿಯೇ ಕತೆ ಬದಲಾಗುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಒಂದು ಸೂಕ್ಷ್ಮವಾದ ಸತ್ಯವನ್ನ ಹೇಳುತ್ತಾನೆ. ನೀನು ಹೊರಗಿನ ಜಗತ್ತಿನಲ್ಲಿ ನಂಬಿಕೆ ಇಡುವಾಗ ನಿನ್ನ ನಿರೀಕ್ಷೆಗಳನ್ನ ಕೂಡ ಅಲ್ಲಿ ಕಟ್ಟಿಕೊಳ್ಳುತ್ತೀಯ. ಇದರ ಅರ್ಥ ಏನು? ನೀವು ಯಾರನ್ನಾದರೂ ನಂಬಿದಾಗ ನೀವು ಅವರ ಮೇಲೆ ಕೇವಲ ವಿಶ್ವಾಸವನ್ನೇ ಇಡುವುದಿಲ್ಲ. ನೀವು ನಿಮ್ಮ ಭಾವನೆಗಳನ್ನು, ನಿಮ್ಮ ಕನಸುಗಳನ್ನು, ನಿಮ್ಮ ಹೃದಯವನ್ನು ಕೂಡ ಅವರ ಕೈಗೆ ಕೊಡುತ್ತೀರಿ. ಮತ್ತು ಅದೇ ಸಮಯದಲ್ಲಿ ನೀವು ಒಂದು ಅಜ್ಞಾತ ನಿರೀಕ್ಷೆಯನ್ನ ನಿರ್ಮಿಸಿಕೊಳ್ಳುತ್ತೀರಿ. ಅವರು ನನ್ನನ್ನು ಯಾವತ್ತೂ ನೋಯಿಸಬಾರದು, ಅವರು ನನ್ನನ್ನು ಬಿಟ್ಟು ಹೋಗಬಾರದು, ಅವರು ಸದಾ ನನ್ನಂತೆಯೇ ಯೋಚಿಸಬೇಕು. ಆದರೆ ಇಲ್ಲಿ ನಾವು ಒಂದು ದೊಡ್ಡ ತಪ್ಪು ಮಾಡುತ್ತೇವೆ. ನಾವು ಇನ್ನೊಬ್ಬರನ್ನ ನಮ್ಮ ಪ್ರತಿಬಿಂಬವಾಗಿ ಕಾಣಲು ಪ್ರಾರಂಭಿಸುತ್ತೇವೆ. ಆದರೆ ಸತ್ಯ ಏನೆಂದರೆ, ಈ ಜಗತ್ತಿನಲ್ಲಿ ಇಬ್ಬರು ಒಂದೇ ರೀತಿಯಾಗಿ ಯೋಚಿಸುವವರು ಇಲ್ಲ. ಪ್ರತಿಯೊಬ್ಬನ ಮನಸ್ಸು ವಿಭಿನ್ನ, ಪ್ರತಿಯೊಬ್ಬನ ಅನುಭವ ವಿಭಿನ್ನ, ಪ್ರತಿಯೊಬ್ಬನ ಸ್ವಭಾವ ವಿಭಿನ್ನ. ನೀವು ಯಾರನ್ನಾದರೂ ತುಂಬ ಪ್ರಾಮಾಣಿಕವಾಗಿ ನೋಡಬಹುದು, ಆದರೆ ಅವರು ಅದೇ ಪ್ರಾಮಾಣಿಕತೆಯಿಂದ ನಿಮ್ಮನ್ನು ನೋಡಲೇಬೇಕು ಎಂಬುದು ಅನಿವಾರ್ಯವಲ್ಲ. ನೀವು ಸಂಬಂಧವನ್ನ ಹೃದಯದಿಂದ ಕಟ್ಟಬಹುದು, ಆದರೆ ಅವರು ಅದನ್ನು ಲಾಭದ ದೃಷ್ಟಿಯಿಂದ ನೋಡಬಹುದು. ಇದು ಕಠಿಣ ಸತ್ಯ, ಆದರೆ ಇದು ಜೀವನದ ನಿಜವಾದ ಸತ್ಯ. ಅದಕ್ಕಾಗಿ ಸಮಸ್ಯೆ ನಂಬಿಕೆಯಲ್ಲಿ ಇಲ್ಲ, ಸಮಸ್ಯೆ ಅತಿಯಾದ ನಿರೀಕ್ಷೆಯಲ್ಲಿ ಇದೆ. ನಂಬಿಕೆ ಒಂದು ಸುಂದರವಾದ ಗುಣ. ಇದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ, ಇದು ಪ್ರೀತಿಯನ್ನ ಆಳವಾಗಿಸುತ್ತದೆ. ಆದರೆ ಅದೇ ನಂಬಿಕೆ ಅಂಧವಾಗಿದೆ, ಅದು ನಮ್ಮನ್ನೇ ನೋಯಿಸುತ್ತದೆ. ಅಂಧ ನಂಬಿಕೆ ಎಂದರೆ ಯಾವುದೇ ಪ್ರಶ್ನೆ ಕೇಳದೆ, ಯಾವುದೇ ಜಾಗೃತಿ ವಹಿಸದೆ ಯಾರನ್ನಾದರೂ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು. ಶ್ರೀಕೃಷ್ಣನ ಬೋಧನೆ ಏನು ಹೇಳುತ್ತದೆ? ನಂಬಿಕೆ ಇಡಿ, ಆದರೆ ಜ್ಞಾನದಿಂದ ಇಡಿ. ಪ್ರೀತಿ ಕೊಡಿ, ಆದರೆ ನಿಮ್ಮನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಹೃದಯ ಅಮೂಲ್ಯ, ಅದನ್ನು ಯಾರಿಗೂ ಸುಲಭವಾಗಿ ಕೊಡುವ ಮುನ್ನ ಅವರು ಅದಕ್ಕೆ ಅರ್ಹರಾಗಿದ್ದಾರಾ ಎಂದು ತಿಳಿದುಕೊಳ್ಳಿ. ಯಾಕೆಂದರೆ ನಂಬಿಕೆ ನಿರ್ಮಿಸಲು ವರ್ಷಗಳು ಬೇಕು, ಆದರೆ ಅದನ್ನು ಒಡೆಯಲು ಒಂದು ಕ್ಷಣ ಸಾಕು. ಈ ಒಂದು ಸಾಲನ್ನ ನೀವು ನೆನಪಿಟ್ಟುಕೊಳ್ಳಿ. ನಂಬಿಕೆ ಜೀವನವನ್ನು ಸುಂದರವಾಗಿಸುತ್ತದೆ, ಆದರೆ ಜಾಗೃತಿ ಅದನ್ನ ಸುರಕ್ಷಿತವಾಗಿರಿಸುತ್ತದೆ.
ಹಾಗಾದರೆ ಜೀವನದಲ್ಲಿ ಮೋಸ ಮತ್ತು ವಂಚನೆ ಯಾಕೆ ಆಗುತ್ತದೆ? ಮೋಸ, ವಂಚನೆ ಇವು ಕೇವಲ ಕ್ರಿಯೆಗಳು ಅಲ್ಲ, ಇವು ಒಂದು ಮನಸ್ಥಿತಿಯ ಪ್ರತಿಫಲ. ನಾವು ಸಾಮಾನ್ಯವಾಗಿ ಯೋಚಿಸುತ್ತೇವೆ, ಅವರು ನನ್ನನ್ನು ಮೋಸ ಮಾಡಿದರು, ಅವರು ತಪ್ಪು ಮಾಡಿದರು. ಆದರೆ ಭಗವದ್ಗೀತೆಯ ದೃಷ್ಟಿಯಲ್ಲಿ ನೋಡಿದರೆ ಈ ವಿಚಾರ ಇನ್ನಷ್ಟು ಆಳವಾಗಿದೆ. ಶ್ರೀಕೃಷ್ಣನು ಹೇಳುವಂತೆ ಒಬ್ಬ ವ್ಯಕ್ತಿ ಮೋಸ ಮಾಡುವುದಕ್ಕೆ ಹೊರಗಿನ ಕಾರಣಗಳಿಗಿಂತ ಅವನ ಒಳಗಿನ ಸ್ವಭಾವವೇ ಪ್ರಮುಖ ಕಾರಣ. ಭಗವದ್ಗೀತೆಯ ಪ್ರಕಾರ ಮೋಸ ಮಾಡುವ ವ್ಯಕ್ತಿ ಮೂಲದಲ್ಲಿ 3 ಪ್ರಮುಖ ದೋಷಗಳಿವೆ. ಮೊದಲನೆಯ ದೋಷ ಅಹಂಕಾರ. ಅಹಂಕಾರ ಎಂದರೆ ನಾನೇ ಮುಖ್ಯ, ನನ್ನ ಲಾಭವೇ ಮುಖ್ಯ ಎಂಬ ಮನೋಭಾವ. ಇಂತಹ ವ್ಯಕ್ತಿಗೆ ಸಂಬಂಧಗಳು ಮುಖ್ಯವಲ್ಲ, ಅವರಿಗೆ ತಮ್ಮ ಸ್ವಾರ್ಥವೇ ಮುಖ್ಯ. ಅವರು ಯೋಚಿಸುವುದು ನನಗೆ ಏನು ಸಿಗುತ್ತದೆ, ನಾನು ಹೇಗೆ ಲಾಭ ಪಡೆಯಬಹುದು. ಇದಕ್ಕಾಗಿ ಅವರು ಏನಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಅದರಲ್ಲೂ ಇತರರ ಭಾವನೆಗಳನ್ನು ನೋಯಿಸುವುದಕ್ಕೂ ಹಿಂಜರಿಯುವುದಿಲ್ಲ. ಅಹಂಕಾರ ಇರುವ ವ್ಯಕ್ತಿ ಪ್ರೀತಿಯನ್ನು ಕೂಡ ಲಾಭದ ದೃಷ್ಟಿಯಿಂದ ನೋಡುತ್ತಾನೆ. ಎರಡನೆಯ ಕಾರಣ ಲೋಭ. ಲೋಭ ಎಂದರೆ ಇದ್ದದ್ದರಿಂದ ತೃಪ್ತಿ ಪಡೆಯುವುದಲ್ಲ, ಹೆಚ್ಚು ಬೇಕು, ಇನ್ನಷ್ಟು ಬೇಕು ಎನ್ನುವ ಅತೃಪ್ತ ಆಸೆ. ಇಂತಹ ವ್ಯಕ್ತಿ ಸಂಬಂಧಗಳನ್ನು ಒಂದು ಅವಕಾಶವಾಗಿ ನೋಡುತ್ತಾನೆ. ಇವನಿಂದ ನನಗೆ ಏನು ಸಿಗಬಹುದು, ನಾನು ಇದನ್ನು ಹೇಗೆ ಬಳಸಿಕೊಳ್ಳಬಹುದು. ಅವರಿಗೆ ನೀವು ವ್ಯಕ್ತಿಯಾಗಿಲ್ಲ, ಒಂದು ಸಾಧನ. ಅವರು ನಿಮ್ಮ ನಂಬಿಕೆಯನ್ನ ಉಪಯೋಗಿಸಿಕೊಳ್ಳುತ್ತಾರೆ, ನಿಮ್ಮ ಪ್ರೀತಿಯನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಮೂರನೇ ಕಾರಣ ಮೋಹ. ಮೋಹ ಎಂದರೆ ವಾಸ್ತವವನ್ನ ಕಾಣದ ಸ್ಥಿತಿ. ಇಂತಹ ವ್ಯಕ್ತಿ ಸತ್ಯವನ್ನು ನೋಡುವುದಿಲ್ಲ, ತಮ್ಮ ಲಾಭವೇ ಸತ್ಯ ಎಂದು ಭಾವಿಸುತ್ತಾನೆ. ಅವರು ಯೋಚಿಸುವುದು ನಾನು ಮಾಡುತ್ತಿರುವುದೇ ಸರಿಯೇ, ನನ್ನ ಪ್ರಯೋಜನವೇ ಮುಖ್ಯ. ಇದು ಒಂದು ರೀತಿಯ ಅಜ್ಞಾನ. ಅವರು ತಮ್ಮ ಕ್ರಿಯೆಗಳ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ 3 ಗುಣಗಳ ಬಗ್ಗೆ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ. ಅಹಂಕಾರ, ಲೋಭ, ಕ್ರೋಧ ಇವೇ ನಾಶದ ದಾರಿ. ಅಂದರೆ ಈ ಗುಣಗಳು ಯಾರಲ್ಲಿದ್ದರೂ ಅವರು ನಿಧಾನವಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಹಾಗಾದರೆ ಯಾರು ಮೋಸ ಮಾಡುತ್ತಾರೆ? ಈ ಪ್ರಶ್ನೆಗೆ ಉತ್ತರ ಬಹಳ ಸರಳ. ತಮ್ಮ ಮನಸ್ಸನ್ನು ನಿಯಂತ್ರಿಸಿದವರು. ಯಾರಿಗಾದರೂ ಜ್ಞಾನ ಇದ್ದರೆ, ಯಾರಿಗಾದರೂ ಆತ್ಮ ಸಾಕ್ಷಾತ್ಕಾರ ಇದ್ದರೆ ಅವರು ಯಾವತ್ತೂ ಮೋಸ ಮಾಡುವುದಿಲ್ಲ. ಆದರೆ ಮನಸ್ಸಿನ ಮೇಲೆ ಹಿಡಿತವಿಲ್ಲದವರು ತಮ್ಮ ಆಸೆ, ಅಹಂಕಾರ, ಲೋಭಕ್ಕೆ ಬಲಿಯಾಗುತ್ತಾರೆ. ಒಂದು ಮಹತ್ವದ ಸತ್ಯ, ನೀವು ಇದನ್ನ ಗಮನಿಸಬೇಕು. ಅವರು ನಿಮ್ಮನ್ನು ಮೋಸ ಮಾಡಿಲ್ಲ, ಅವರು ತಮ್ಮ ಸ್ವಭಾವಕ್ಕೆ ಬಲಿಯಾಗಿದ್ದಾರೆ. ಇದು ಕೇಳಲು ಬಹಳ ಕಠಿಣವಾಗಬಹುದು, ಆದರೆ ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಸತ್ಯ. ಯಾಕೆಂದರೆ ನೀವು ಇದನ್ನು ಅರ್ಥ ಮಾಡಿಕೊಂಡಾಗ ನೀವು ನಿಮ್ಮನ್ನು ದೋಷಾರೋಪಣೆ ಮಾಡಿಕೊಳ್ಳುವುದನ್ನು ನಿಲ್ಲಿಸುತ್ತೀರಿ. ಮೋಸ ಮಾಡುವವರು ಹೆಚ್ಚಾಗಿ ದುರ್ಬಲರು, ಅವರು ತಮ್ಮ ಮನಸ್ಸಿನ ದಾಸರು. ಆದರೆ ನೀವು ಈ ಸತ್ಯವನ್ನ ಅರ್ಥ ಮಾಡಿಕೊಂಡಾಗ ನೀವು ಬಲಿಷ್ಠರಾಗುತ್ತೀರಿ, ನೀವು ಜಾಗೃತರಾಗುತ್ತೀರಿ. ಮತ್ತು ಈ ಒಂದು ಸಾಲು ನೆನಪಿಟ್ಟುಕೊಳ್ಳಿ, ಮೋಸ ಮಾಡಿದವರು ಬುದ್ಧಿವಂತರಲ್ಲ, ತಮ್ಮ ಮನಸ್ಸನ್ನು ಗೆಲ್ಲದವರು ಮಾತ್ರ ಮೋಸ ಮಾಡುತ್ತಾರೆ. ಹಾಗಾದರೆ ಜೀವನದಲ್ಲಿ ನಂಬಿಕೆ ದ್ರೋಹ ಯಾಕೆ ಇಷ್ಟು ನೋವು ಕೊಡುತ್ತದೆ? ನಂಬಿಕೆ ದ್ರೋಹದ ನೋವು ಸಾಮಾನ್ಯ ನೋವಲ್ಲ. ಇದು ಕೇವಲ ಒಂದು ಘಟನೆ ಅಲ್ಲ, ಇದು ಹೃದಯದ ಆಳದಲ್ಲಿ ಬಿದ್ದ ಗಾಯ. ಹೊರಗೆ ಕಾಣಿಸದಿದ್ದರೂ ಒಳಗೆ ನಿಧಾನವಾಗಿ ಸುಡುತ್ತಿರುವ ನೋವು. ಯಾಕೆ ಇದು ಇಷ್ಟು ತೀವ್ರವಾಗಿರುತ್ತದೆ? ಏಕೆಂದರೆ ನೀವು ಅವರನ್ನು ಕೇವಲ ವ್ಯಕ್ತಿಯಾಗಿ ನೋಡಿಲ್ಲ, ನೀವು ಅವರನ್ನು ನಿಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದೀರಿ. ನೀವು ಅವರೊಂದಿಗೆ ನಿಮ್ಮ ಕ್ಷಣಗಳನ್ನು ಹಂಚಿಕೊಂಡಿದ್ದೀರಿ, ನಿಮ್ಮ ಕನಸುಗಳನ್ನು ಹಂಚಿಕೊಂಡಿದ್ದೀರಿ, ನಿಮ್ಮ ದುರ್ಬಲತೆಗಳನ್ನು ಕೂಡ ಅವರ ಮುಂದೆ ತೆರೆದಿದ್ದೀರಿ. ಅದರ ಅರ್ಥ ನೀವು ನಿಮ್ಮ ಹೃದಯದ ಬಾಗಿಲನ್ನೇ ಅವರಿಗಾಗಿ ತೆರೆದಿದ್ದೀರಿ. ಮತ್ತು ಅವರು ಆ ನಂಬಿಕೆಯನ್ನು ಒಡೆದಾಗ ಅದು ಕೇವಲ ಸಂಬಂಧ ಮುರಿಯುವುದಲ್ಲ,
ನಿಮ್ಮ ಒಳಗಿನ ಒಂದು ಭಾಗವೇ ಮುರಿದು ಹೋಗುತ್ತದೆ. ಭಗವದ್ಗೀತೆಯ ಒಂದು ಗಂಭೀರವಾದ ಸತ್ಯ ಹೇಳುತ್ತದೆ, ಯಾವುದೇ ಸಂಬಂಧವೂ ಶಾಶ್ವತವಲ್ಲ. ಆದರೆ ನಾವು ಏನು ಮಾಡುತ್ತೇವೆ? ನಾವು ಸಂಬಂಧಗಳನ್ನು ಶಾಶ್ವತ ಎಂದು ನಂಬುತ್ತೇವೆ. ಇವರು ಯಾವತ್ತೂ ನನ್ನ ಜೊತೆಯಲ್ಲಿರುತ್ತಾರೆ ಎಂದು ನಂಬುತ್ತೇವೆ. ಈ ನಂಬಿಕೆಯೇ ನಮ್ಮ ನಿರೀಕ್ಷೆಯನ್ನು ಇನ್ನಷ್ಟು ಗಾಢವಾಗಿಸುತ್ತದೆ. ಮತ್ತು ನಿರೀಕ್ಷೆ ಎಷ್ಟು ದೊಡ್ಡದಾಗಿದೆಯೋ ನೋವು ಕೂಡ ಅಷ್ಟೇ ದೊಡ್ಡದಾಗುತ್ತದೆ. ಆದ್ದರಿಂದ ಸಂಬಂಧ ಮುರಿದು ಬಿದ್ದಾಗ ನಾವು ಕೇವಲ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಳ್ಳುವುದಿಲ್ಲ, ನಾವು ನಮ್ಮ ಒಂದು ಭಾಗವನ್ನೇ ಕಳೆದುಕೊಳ್ಳುತ್ತೇವೆ. ಅದೇ ಕಾರಣಕ್ಕೆ ನಂಬಿಕೆಯ ದ್ರೋಹದ ನೋವು ಅಷ್ಟು ಆಳವಾಗಿರುತ್ತದೆ. ನೀವು ಯಾರನ್ನಾದರೂ ಎಷ್ಟು ಆಳವಾಗಿ ನಿಮ್ಮ ಹೃದಯಕ್ಕೆ ಹತ್ತಿರ ಮಾಡುತ್ತೀರೋ ಅವರು ನಿಮ್ಮನ್ನು ನೋಯಿಸುವ ಶಕ್ತಿ ಅಷ್ಟೇ ಹೆಚ್ಚಾಗುತ್ತದೆ. ಆದರೆ ಆ ನೋವೇ ನಿಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಸಂಬಂಧಗಳು ಶಾಶ್ವತವಲ್ಲ, ಆದರೆ ನೀವು ಬಲಿಷ್ಠರಾಗಬಹುದು. ಹಾಗಾದರೆ ನಮಗೆ ಮೋಸ ಮಾಡಿದವರ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗಿರಬೇಕು? ನೀವು ಅನೇಕ ಬಾರಿ ನಿಮ್ಮನ್ನೇ ಕೇಳಿಕೊಂಡಿರಬಹುದು, ಅವರು ನನ್ನನ್ನೇ ಯಾಕೆ ಮೋಸ ಮಾಡಿದರು? ನಾನು ಅವರಿಗೆ ಏನು ತಪ್ಪು ಮಾಡಿದ್ದೆ? ಈ ಪ್ರಶ್ನೆಗಳು ಸಹಜ. ಯಾಕೆಂದರೆ ನಮ್ಮ ಮನಸ್ಸು ಉತ್ತರ ಹುಡುಕಲು ಪ್ರಯತ್ನಿಸುತ್ತದೆ, ನಮ್ಮ ನೋವಿಗೆ ಕಾರಣ ಕಂಡುಕೊಳ್ಳಲು ಪ್ರಯತ್ನಿಸುತ್ತದೆ. ಆದರೆ ಇಲ್ಲಿ ಒಂದು ಮಹತ್ವದ ತಿರುವು ಇದೆ. ಶ್ರೀಕೃಷ್ಣನು ಹೇಳುವ ಬೋಧನೆ ಏನು ಗೊತ್ತಾ? ನೀನು ಅವರ ಕ್ರಿಯೆಯನ್ನು ಇಲ್ಲಿ ಗಮನಿಸಬೇಡ, ಅವರ ಸ್ವಭಾವವನ್ನ ನೋಡು. ಅಂದರೆ ನೀನು ಕೇವಲ ನಡೆದ ಘಟನೆಗೆ ಗಮನ ಕೊಡಬೇಡ, ಆ ವ್ಯಕ್ತಿಯ ಒಳಗಿನ ಸ್ವಭಾವವನ್ನ ಅರ್ಥ ಮಾಡಿಕೊ. ಒಂದು ಸಣ್ಣ ಉದಾಹರಣೆ ನೋಡಿ. ಒಂದು ಸರ್ಪವು ನಿಮ್ಮನ್ನ ಕಚ್ಚಿದರೆ ನೀವು ಅದನ್ನ ದ್ವೇಷಿಸುತ್ತೀರಾ? ಇಲ್ಲ, ಏಕೆಂದರೆ ನಿಮಗೆ ಗೊತ್ತು ಅದು ಅದರ ಸ್ವಭಾವ, ಅದು ಕಚ್ಚುವುದು ಅದರ ಗುಣ. ಅದು ನಿಮ್ಮ ವಿರುದ್ಧವಾಗಿ ಯೋಜನೆ ಮಾಡಿ ಕಚ್ಚುವುದಿಲ್ಲ, ಹಾಗೆಯೇ ಕಚ್ಚುತ್ತದೆ. ಕೆಲವರು ಜೀವನದಲ್ಲಿ ಮೋಸ ಮಾಡುತ್ತಾರೆ, ವಂಚನೆ ಮಾಡುತ್ತಾರೆ. ಇದು ಯಾವಾಗಲೂ ನಿಮ್ಮ ಬಗ್ಗೆ ಅಲ್ಲ, ಅದು ಅವರ ಸ್ವಭಾವದ ಪ್ರತಿಬಿಂಬ. ಅವರು ತಮ್ಮ ಮನಸ್ಸಿನ ದಾಸರಾಗಿದ್ದಾರೆ. ಅವರ ಅಹಂಕಾರ, ಲೋಭ, ಸ್ವಾರ್ಥ ಇವುಗಳೇ ಅವರನ್ನ ನಿಯಂತ್ರಿಸುತ್ತಿವೆ. ಅದಕ್ಕಾಗಿ ನೀವು ನಿಮ್ಮನ್ನು ದೋಷಾರೋಪಣೆ ಮಾಡಿಕೊಳ್ಳುವುದನ್ನ ನಿಲ್ಲಿಸಬೇಕು. ನನ್ನಲ್ಲಿ ಏನು ತಪ್ಪು ಎಂದು ಯೋಚಿಸುವುದನ್ನ ಬಿಡಿ. ಬದಲಿಗೆ ನಾನು ಇದರಿಂದ ಏನು ಕಲಿಯಬಹುದು ಎಂದು ಕೇಳಿಕೊಳ್ಳಿ. ಏಕೆಂದರೆ ಪ್ರತಿ ನೋವು ಒಂದು ಪಾಠವನ್ನ ಹೊತ್ತು ತರುತ್ತದೆ. ಪ್ರತಿ ಮೋಸ ನಿಮ್ಮ ಜೀವನದಲ್ಲಿ ಒಂದು ಜಾಗೃತಿಯನ್ನ ತರಲು ಬರುತ್ತದೆ. ನಿಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿ. ನೀವು ಅವರನ್ನು ದ್ವೇಷಿಸುತ್ತೀರಾ? ಅದು ನಿಮಗೆ ಶಾಂತಿ ಕೊಡುತ್ತದೆಯಾ? ಇಲ್ಲ. ದ್ವೇಷವು ನಿಮ್ಮ ಮನಸ್ಸನ್ನೇ ಮತ್ತಷ್ಟು ಕಾಡುತ್ತದೆ, ನಿಮ್ಮ ಒಳಗಿನ ಶಾಂತಿಯನ್ನ ಕಳೆದುಕೊಳ್ಳುತ್ತದೆ. ಆದರೆ ನೀವು ಇದನ್ನು ಒಂದು ಪಾಠವಾಗಿ ಸ್ವೀಕರಿಸಿದರೆ ನೀವು ಬಲಿಷ್ಠರಾಗುತ್ತೀರಿ, ನೀವು ಜ್ಞಾನಿಗಳಾಗುತ್ತೀರಿ. ಮೋಸ ಮಾಡಿದವರನ್ನ ದ್ವೇಷಿಸುವುದು ಸುಲಭ, ಆದರೆ ಅವರಿಂದ ಪಾಠ ಕಲಿಯುವುದು ನಿಮ್ಮನ್ನು ಶಕ್ತಿಶಾಲಿಯಾಗಿಸುತ್ತದೆ. ಆದ್ದರಿಂದ ಅವರನ್ನು ದ್ವೇಷಿಸಬೇಡಿ, ಅವರಿಂದ ಪಾಠ ಕಲಿಯಿರಿ. ಏಕೆಂದರೆ ಅವರು ನಿಮ್ಮ ಜೀವನದಲ್ಲಿ ಬಂದದ್ದು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಬಲಪಡಿಸಲು. ಹಾಗಾದರೆ ಈ ಮೋಸ, ವಂಚನೆ, ನಂಬಿಕೆ ದ್ರೋಹದಿಂದ ಹೊರಗೆ ಹೇಗೆ ಬರಬೇಕು? ಇದು ಅತ್ಯಂತ ಮುಖ್ಯವಾದ ಭಾಗ. ಏಕೆಂದರೆ ನೋವು ಎಲ್ಲರಿಗೂ ಬರುತ್ತದೆ, ಆದರೆ ಅದರಿಂದ ಹೊರಬರುವುದು ಕೆಲವರಿಗೆ ಮಾತ್ರ ಸಾಧ್ಯ. ಪ್ರಶ್ನೆ ಇದು: ನೀವು ಮುರಿದುಕೊಳ್ಳಬೇಕಾ ಅಥವಾ ಬಲಿಷ್ಠರಾಗಬೇಕಾ? ಮೋಸದಿಂದ ಹೊರಬರುವ ದಾರಿ ಇದೆ, ಆದರೆ ಇದು ಒಳಗಿನಿಂದ ಆರಂಭವಾಗಬೇಕು. ಮೊದಲನೆಯದು ಸ್ವೀಕಾರ. ಮೊದಲ ಹೆಜ್ಜೆ ಇದು ಸಂಭವಿಸಿದೆ ಎಂದು ಒಪ್ಪಿಕೊಳ್ಳುವುದು. ಬಹಳ ಜನ ಏನು ಮಾಡುತ್ತಾರೆ ಗೊತ್ತಾ? ಅವರು ಈ ಸತ್ಯವನ್ನ ಒಪ್ಪಿಕೊಳ್ಳುವುದಿಲ್ಲ. ಇದು ಆಗಿರುವುದಿಲ್ಲ, ಅವರು ಹೀಗಿರಲಾರರು ಎಂದು ಮನಸ್ಸಿನಲ್ಲಿಯೇ ಹೋರಾಡುತ್ತಾರೆ. ಆದರೆ ನೀವು ಸತ್ಯವನ್ನ ಎಷ್ಟು ಬೇಗ ಒಪ್ಪಿಕೊಳ್ಳುತ್ತೀರೋ ನಿಮ್ಮ ಚೇತರಿಕೆ ಅಷ್ಟೇ ಬೇಗ ಆರಂಭವಾಗುತ್ತದೆ. ಸ್ವೀಕಾರವೇ ಚಿಕಿತ್ಸೆಯ ಮೊದಲ ಹಂತ. ಇನ್ನು ಎರಡನೇ ಹಂತ, ಅವರೊಂದಿಗೆ ನಿಮ್ಮ ಸಂಬಂಧವನ್ನ ಕಡಿಮೆ ಮಾಡಿ.
ನೀವು ನೋವು ಅನುಭವಿಸುವುದಕ್ಕೆ ಪ್ರಮುಖ ಕಾರಣ ಏನು ಗೊತ್ತಾ? ಅತಿಯಾದ ಸಂಬಂಧವನ್ನು ಹೊಂದುವುದು. ನೀವು ನಿಮ್ಮ ಸಂತೋಷವನ್ನು, ನಿಮ್ಮ ಮನಃಶಾಂತಿಯನ್ನ ಒಬ್ಬ ವ್ಯಕ್ತಿಯ ಮೇಲೆ ಇಟ್ಟಿದ್ದೀರಿ. ಅವರು ದೂರವಾದಾಗ ನಿಮ್ಮ ಸಂತೋಷವು ದೂರವಾಗುತ್ತದೆ. ಆದ್ದರಿಂದ ಯಾರಿಗೂ ನಿಮ್ಮ ಸಂತೋಷವನ್ನು ಕೊಡಬೇಡಿ. ನಿಮ್ಮ ಸಂತೋಷ ನಿಮ್ಮೊಳಗೆ ಇರಲಿ. ಬೇರೆಯವರು ಕೇವಲ ಒಂದು ಭಾಗವಾಗಿರಲಿ, ನಿಮ್ಮ ಜೀವನದ ಮುಖ್ಯ ಕೇಂದ್ರವಲ್ಲ. ಮೂರನೆಯದು, ಸ್ವಾಭಿಮಾನವನ್ನ ಉಳಿಸಿಕೊಳ್ಳಿ. ಮೋಸವಾದಾಗ ಬಹಳ ಜನ ತಮ್ಮನ್ನೇ ಪ್ರಶ್ನಿಸುತ್ತಾರೆ, ನನ್ನಲ್ಲೇ ಏನೋ ತಪ್ಪು ಇದೆ, ನಾನು ಏಕೆ ಹೀಗೆ ಆದೆ? ಇದು ನಿಮ್ಮ ದೊಡ್ಡ ತಪ್ಪಾಗಿದೆ. ನೀವು ತಪ್ಪು ಮಾಡಿಲ್ಲ. ನೀವು ಪ್ರಾಮಾಣಿಕವಾಗಿ ನಂಬಿದ್ದೀರಿ. ನೀವು ನಿಜವಾದ ಪ್ರೀತಿ ಕೊಟ್ಟಿದ್ದೀರಿ. ಇವು ನಿಮ್ಮ ದುರ್ಬಲತೆಗಳಲ್ಲ, ಇವು ನಿಮ್ಮ ಶಕ್ತಿ. ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡಿ. ನಾಲ್ಕನೆಯದು, ಅವರನ್ನು ಕ್ಷಮಿಸಿ. ಅವರಿಂದ ಒಮ್ಮೆಲೆ ಸಂಬಂಧವನ್ನು ಮುರಿದುಕೊಳ್ಳಬೇಡಿ. ಕ್ಷಮೆ ಎಂದರೆ ಅವರು ಮಾಡಿದ ತಪ್ಪನ್ನು ಸಮರ್ಥಿಸುವುದು ಅಲ್ಲ. ಕ್ಷಮೆ ಎಂದರೆ ನಿಮ್ಮ ಮನಸ್ಸನ್ನು ಮುಕ್ತಗೊಳಿಸುವುದು. ನೀವು ದ್ವೇಷವನ್ನ ಹಿಡಿದುಕೊಂಡಿದ್ದರೆ ನೀವು ನಿಮ್ಮನ್ನೇ ಕಾಡುತ್ತೀರಿ. ಆದರೆ ನೀವು ಕ್ಷಮಿಸಿದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆದರೆ ಒಂದು ವಿಷಯ ಗಮನದಲ್ಲಿಡಿ, ಮರೆಯಬೇಡಿ. ಏಕೆಂದರೆ ಅದೇ ತಪ್ಪನ್ನು ಮತ್ತೆ ಮಾಡದಿರಲು ಆ ಅನುಭವವೇ ನಿಮ್ಮ ಗುರು. ಐದನೆಯದು, ದೇವರ ಮೇಲೆ ನಂಬಿಕೆ ಇಡಿ. ಜೀವನದಲ್ಲಿ ಯಾವುದೂ ಕಾರಣವಿಲ್ಲದೆ ನಡೆಯುವುದಿಲ್ಲ. ಪ್ರತಿ ಘಟನೆ ಒಂದು ಪಾಠವನ್ನ ಕಲಿಸುತ್ತದೆ. ಬಹುಶಃ ಈ ಮೋಸ ನಿಮ್ಮನ್ನು ಜಾಗೃತಗೊಳಿಸಲು ಬಂದಿರಬಹುದು. ಬಹುಶಃ ಇದು ನಿಮ್ಮ ಜೀವನದಲ್ಲಿ ತಪ್ಪು ವ್ಯಕ್ತಿಯನ್ನ ದೂರ ಮಾಡಲು ಬಂದಿದೆ. ಆದ್ದರಿಂದ ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮನ್ನು ಮುರಿದದ್ದು ನಿಮ್ಮ ಅಂತ್ಯವಲ್ಲ, ಅದೇ ನಿಮ್ಮ ಬಲವಾಗುವ ಪ್ರಾರಂಭ. ನೀವು ಈ 5 ಹೆಜ್ಜೆಗಳನ್ನು ಅನುಸರಿಸಿದರೆ ನೀವು ನೋವಿನಿಂದ ಹೊರಬರುತ್ತೀರಿ. ನೀವು ನಿಮ್ಮನ್ನು ಮತ್ತೆ ಕಂಡುಕೊಳ್ಳುತ್ತೀರಿ. ನೀವು ಹಿಂದಿಗಿಂತಲೂ ಹೆಚ್ಚು ಬಲಿಷ್ಠರಾಗುತ್ತೀರಿ. ಮೋಸ, ವಂಚನೆ, ನಂಬಿಕೆ ದ್ರೋಹದ ಬಗ್ಗೆ ಭಗವಾನ್ ಶ್ರೀಕೃಷ್ಣನ ಅತ್ಯಂತ ಮಹತ್ವದ ಪಾಠ ಏನು ಗೊತ್ತಾ? ಜೀವನದಲ್ಲಿ ನಾವು ಬಹಳ ಬಾರಿ ಒಂದು ತಪ್ಪು ಮಾಡುತ್ತೇವೆ. ನಾವು ಮಾಡುವ ಪ್ರತಿಯೊಂದು ಸಂಬಂಧದಲ್ಲೂ ಒಂದು ಅಜ್ಞಾತ ನಿರೀಕ್ಷೆಯನ್ನ ಕಟ್ಟಿಕೊಳ್ಳುತ್ತೇವೆ. ನಾನು ಇಷ್ಟೆಲ್ಲ ಕೊಟ್ಟಿದ್ದೇನೆ, ಅವರು ಕೂಡ ಅದೇ ರೀತಿ ನನಗೆ ಕೊಡಬೇಕು ಎಂದು. ಆದರೆ ಇಲ್ಲಿ ಶ್ರೀಕೃಷ್ಣನ ಅತ್ಯಂತ ಮಹತ್ವದ ಬೋಧನೆ ನಮ್ಮನ್ನು ಎಚ್ಚರಿಸುತ್ತದೆ. ನೀನು ನಿನ್ನ ಕರ್ತವ್ಯ ಮಾಡು, ಫಲದ ಬಗ್ಗೆ ಯೋಚಿಸಬೇಡ. ಈ ಒಂದು ಸಾಲು ನಮ್ಮ ಸಂಬಂಧಗಳನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಇದನ್ನು ನಾವು ಜೀವನದಲ್ಲಿ ಹೇಗೆ ಬಳಸಬೇಕು? ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಸಂಬಂಧಗಳು ಒಂದು ವ್ಯವಹಾರ ಅಲ್ಲ. ಅವು ನಾನು ಕೊಟ್ಟೆ ನೀನು ಕೊಡು ಎಂಬ ಲೆಕ್ಕಾಚಾರವಲ್ಲ. ಅವು ಒಂದು ಭಾವನೆ, ಒಂದು ಅನುಭವ. ಪ್ರೀತಿ ಕೊಡಿ, ಆದರೆ ನಿರೀಕ್ಷೆ ಬೇಡ. ನೀವು ಯಾರನ್ನಾದರೂ ಪ್ರೀತಿಸಿದಾಗ ಅದು ನಿಜವಾದ ಪ್ರೀತಿಯಾಗಿದ್ದರೆ ಅದರ ಹಿಂದೆ ಯಾವುದೇ ಷರತ್ತು ಇರಬಾರದು. ಆದರೆ ನಾವು ಏನು ಮಾಡುತ್ತೇವೆ? ನಾನು ಅವರನ್ನು ಪ್ರೀತಿಸುತ್ತೇನೆ, ಅವರೂ ಕೂಡ ನನ್ನನ್ನು ಪ್ರೀತಿಸಬೇಕು. ನಾನು ಅವರಿಗಾಗಿ ಮಾಡುತ್ತೇನೆ, ಅವರು ಕೂಡ ನನಗಾಗಿ ಮಾಡಬೇಕು. ಇದು ಪ್ರೀತಿಯಲ್ಲ, ಇದು ನಿರೀಕ್ಷೆ. ನಿರೀಕ್ಷೆ ಹೆಚ್ಚಾದಂತೆ ನೋವು ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ನೀವು ಪ್ರೀತಿಯನ್ನ ಕೊಡಿ, ಆದರೆ ಅದರ ಫಲವನ್ನ ನಿರೀಕ್ಷಿಸಬೇಡಿ. ಅದು ಬಂದರೆ ಸ್ವೀಕರಿಸಿ, ಬರದಿದ್ದರೂ ನಿಮ್ಮ ಶಾಂತಿಯನ್ನ ಕಳೆದುಕೊಳ್ಳಬೇಡಿ. ನಂಬಿಕೆ ಇಡಿ, ಆದರೆ ಜಾಗರೂಕರಾಗಿರಿ. ನಂಬಿಕೆ ಇಲ್ಲದೆ ಯಾವುದೇ ಸಂಬಂಧ ಸಾಧ್ಯವಿಲ್ಲ. ಆದರೆ ಅಂಧ ನಂಬಿಕೆ ಅಪಾಯಕರ. ನೀವು ಯಾರನ್ನಾದರೂ ನಂಬಬೇಕು, ಆದರೆ ನಿಮ್ಮ ಜ್ಞಾನವನ್ನ ಕಳೆದುಕೊಳ್ಳಬಾರದು. ಅವರ ಮಾತುಗಳನ್ನು ಮಾತ್ರವಲ್ಲ, ಅವರ ನಡೆಗಳನ್ನು ಗಮನಿಸಿ. ಅವರ ಭಾವನೆಗಳನ್ನು ಮಾತ್ರವಲ್ಲ, ಅವರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿ. ಇದು ಅನುಮಾನವಲ್ಲ, ಇದು ಜಾಗೃತೆ. ಜೀವನ ಬದಲಿಸುವ ಸತ್ಯ. ನೀವು ಈ ಒಂದು ಪಾಠವನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಯಾರಿಂದಲೂ ಹೆಚ್ಚು ನಿರೀಕ್ಷೆ ಇಡುವುದಿಲ್ಲ. ನೀವು ಯಾರಿಂದಲೂ ಹೆಚ್ಚು ನೋವನ್ನ ಅನುಭವಿಸುವುದಿಲ್ಲ. ನೀವು ನಿಮ್ಮ ಕರ್ತವ್ಯವನ್ನ ಮಾಡುತ್ತೀರಿ, ನೀವು ನಿಮ್ಮ ಪ್ರೀತಿಯನ್ನ ಕೊಡುತ್ತಾ ಇರಿ, ಆದರೆ ನಿಮ್ಮ ಶಾಂತಿಯನ್ನ ಯಾರಿಗೂ ಕೊಡಬೇಡಿ. ನೀವು ಕೊಡುವ ಪ್ರೀತಿ ನಿಮ್ಮದಾಗಿರಲಿ, ಆದರೆ ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲೇ ಇರಲಿ.
ಯಾಕೆಂದರೆ ನೀವು ಫಲದ ಮೇಲೆ ಅವಲಂಬಿಸಿದಾಗ ಯಾರೂ ನಿಮ್ಮನ್ನ ಮುರಿಯಲು ಒಡೆಯಲು ಸಾಧ್ಯವಿಲ್ಲ. ಅದೇ ಶ್ರೀಕೃಷ್ಣನ ನಿಜವಾದ ಜ್ಞಾನ. ನಿಮ್ಮನ್ನು ಮೋಸ ಮಾಡಿದವರು ನಿಮ್ಮ ಜೀವನದ ನಿಜವಾದ ಶಿಕ್ಷಕರು. ಅವರು ನಿಮಗೆ ಕಲಿಸಿದ ಪಾಠ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು. ನೀವು ಈ ವಿಡಿಯೋದಲ್ಲಿ ಕೇಳಿದ ಈ ಮಾತುಗಳನ್ನು ಅನುಭವಿಸಿದ್ದೀರಾ? ಹಾಗಾದರೆ ಕಮೆಂಟ್ ಮಾಡಿ ಜೈ ಶ್ರೀಕೃಷ್ಣ ಎಂದು. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾಕೆಂದರೆ ಯಾರಿಗಾದರೂ ಈ ಮಾತುಗಳು ಸಹಾಯಕ್ಕೆ ಬರಬಹುದು. ಅಂತಿಮ ಸಂದೇಶ: ನಿನ್ನನ್ನು ಮೋಸ ಮಾಡಿದವರು ತಪ್ಪಲ್ಲ, ಅವರಿಂದ ಪಾಠ ಕಲಿಯದೇ ಇರುವುದೇ ನಿನ್ನ ತಪ್ಪು. ಜೈ ಶ್ರೀಕೃಷ್ಣ.